ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಲಾವಿದರು ಹಾಗೂ ನಿರ್ಮಾಪಕರ ನಡುವಿನ ಸಂಘರ್ಷ ಹೆಚ್ಚಾಗ್ತಾ ಇದೆ. ಸಿನಿಮಾ ಶೂಟಿಂಗ್ ಮುಗಿದ ಬಳಿಕ ಅದರ ಪ್ರಚಾರ ಕಾರ್ಯಗಳಲ್ಲಿ ಭಾಗವಹಿಸೋದು ಪ್ರತಿಯೊಬ್ಬ ಕಲಾವಿದರ ಕರ್ತವ್ಯ. ಆದರೆ ಕಿರುತೆರೆಯ ಜನಪ್ರಿಯ ನಟಿ ಹಾಗೂ ಅಮೃತವರ್ಷಿಣಿ ಸೀರಿಯಲ್ ಖ್ಯಾತಿಯ ರಜನಿ ಅವರು ತಾವು ನಟಿಸಿರುವ ಸಿನಿಮಾದ ಪ್ರಚಾರಕ್ಕೆ ಸಹಕರಿಸುತ್ತಿಲ್ಲ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಅಸುರನ ಕೈಯಲ್ಲಿ ಪಾರಿಜಾತ ಸಿನಿಮಾದ ನಿರ್ದೇಶಕ ಮತ್ತು ನಿರ್ಮಾಪಕರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅಧಿಕೃತವಾಗಿ ದೂರು ನೀಡಿದ್ದಾರೆ. ಅಸುರನ ಕೈಯಲ್ಲಿ ಪಾರಿಜಾತ ಎಂಬ ಹೊಸ ಸಿನಿಮಾದಲ್ಲಿ ರಜನಿ ಅವರು ನಾಯಕಿಯಾಗಿ ನಟಿಸಿದ್ದಾರೆ. ಈ ಸಿನಿಮಾವನ್ನ ವಿಘ್ನೇಶ್ ನಿರ್ದೇಶಿಸಿದ್ದು, ಕಾರ್ತಿಕ್ ಅವರು ಮೀಕ್ಷಾ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸಿನಿಮಾ ಬಹುತೇಕ ಸಿದ್ಧ ಆಗಿದ್ದು ಇದೇ ಮೇ 22ರಂದು ತೆರೆ ಕಾಣಲು ಸಜ್ಜಾಗಿದೆ. ಯಾವುದೋ ಒಂದು ಸಿನಿಮಾ ಯಶಸ್ವಿಯಾಗಬೇಕಾದ್ರೆ ಅದರ ಪ್ರಮೋಷನ್ ಅತ್ಯಗತ್ಯ. ಆದರೆ ಸಿನಿಮಾ ರಿಲೀಸ್ಗೆ ಹತ್ತಿರ ಇದ್ರೂ ನಟಿ ರಜನಿ ಅವರು ಪ್ರಚಾರ ಕಾರ್ಯಗಳಿಗೆ ಬರಲು ನಿರಾಕರಿಸುತ್ತಿದ್ದಾರೆ ಅನ್ನೋದು ಚಿತ್ರತಂಡದ ದೊಡ್ಡ ದೂರಾಗಿದೆ. ಹೀಗಾಗಿಯೇ ಈಗ ನಟಿ ರಜನಿಗೆ ಸಂಕಷ್ಟ ಎದುರಾಗಿರೋದು. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ನಿರ್ದೇಶಕ ವಿಘ್ನೇಶ್ ಹೇಳ್ತಿರೋ ಪ್ರಕಾರ ರಜನಿ ಅವರು ಸಿನಿಮಾದಲ್ಲಿ ನಟಿಸಲು ಒಪ್ಪಿಕೊಂಡ ಸಂಭಾವನೆಯನ್ನ ಪಡೆದಿದ್ದಾರೆ. ಆದರೆ ಪ್ರಚಾರದ ವಿಚಾರ ಬಂದಾಗ ಹತ್ತಾರು ಸಬೂಬು ನೀಡ್ತಾ ಇದ್ದಾರೆ. ಸಿನಿಮಾ ಪ್ರಚಾರಕ್ಕಾಗಿ ಬರಲು ನಟಿ ರಜನಿ ಅವರು ಹೆಚ್ಚುವರಿ ಹಣದ ಬೇಡಿಕೆ ಇಟ್ಟಿದ್ದಾರೆ ಅಂತ ನಿರ್ದೇಶಕರು ಆರೋಪಿಸಿದ್ದಾರೆ. ಸಿನಿಮಾ ರೀಲ್ಸ್ಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳಲು ಕೇಳಿದಾಗಲೂ ಅದಕ್ಕೆ ಪ್ರತ್ಯೇಕ ಹಣ ನೀಡುವಂತೆ ಕೇಳ್ತಾ ಇದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲ, ಸಿನಿಮಾ ಟ್ರೈಲರ್ ರಿಲೀಸ್ ಈವೆಂಟ್ಗೆ ಆಹ್ವಾನಿಸಿದಾಗ ಅಂದು ತಮ್ಮ ಜನ್ಮದಿನ ಇದೆ ಅನ್ನೋ ಕಾರಣ ನೀಡಿ ಬರಲು ನಿರಾಕರಿಸಿದ್ರು. ಬಳಿಕ ಇತರ ಪ್ರಚಾರ ಕಾರ್ಯಗಳಿಗೆ ಕರೆದಾಗ ಸೀರಿಯಲ್ ಶೂಟಿಂಗ್ನಲ್ಲಿ ಬ್ಯುಸಿ ಇರೋದಾಗಿ ಹೇಳ್ಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಚಿತ್ರತಂಡದ ಫೋನ್ ಕರೆಗಳನ್ನ ರಜನಿ ಸ್ವೀಕರಿಸ್ತಿಲ್ಲ, ಜೊತೆಗೆ ನಿರ್ದೇಶಕರ ನಂಬರ್ ಅನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ವಿಘ್ನೇಶ್ ಆಕ್ರೋಶ ಹೊರಹಾಕಿದ್ದಾರೆ. ಇದರಿಂದ ಸಿಟ್ಟಿಗೆದ್ದಿರೋ ನಿರ್ಮಾಪಕ ಕಾರ್ತಿಕ್ ಮತ್ತು ನಿರ್ದೇಶಕ ವಿಘ್ನೇಶ್ ಫಿಲಂ ಚೇಂಬರ್ ಅಧ್ಯಕ್ಷರಿಗೆ ದೂರು ಸಲ್ಲಿಸಿದ್ದಾರೆ. ದೂರನ್ನ ಸ್ವೀಕರಿಸಿದ ಚೇಂಬರ್ ಅಧ್ಯಕ್ಷರು ನಿರ್ಮಾಪಕರಿಗೆ ಕಿವಿಮಾತು ಹೇಳಿದ್ದಾರೆ. ಸಿನಿಮಾ ಆರಂಭಿಸುವ ಮುನ್ನವೇ ಕಲಾವಿದರ ಜೊತೆ ಪ್ರಚಾರದ ಕುರಿತು ಸ್ಪಷ್ಟವಾದ ಒಪ್ಪಂದ ಮಾಡಿಕೊಳ್ಳೋದು ಅಗತ್ಯ ಅಂತ ತಿಳಿಸಿದ್ದಾರೆ. ಹೀಗಾಗಿ ಫಿಲಂ ಚೇಂಬರ್ ರಜನಿಯವರನ್ನ ಕರೆದು ಬುದ್ಧಿ ಹೇಳ್ತಾರಾ ಅಥವಾ ಇಲ್ಲಿಗೆ ಸುಮ್ಮನಾಗ್ತಾರಾ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಆತ್ಮೀಯರೇ, ನಟಿ ರಜನಿ ಯಾವತ್ತೂ ಸಣ್ಣದೊಂದು ಗಾಸಿಪ್ ಮಾಡ್ಕೊಂಡವರಲ್ಲ, ವಿವಾದಗಳ ಹಿಂದೆ ಹೋದವರಲ್ಲ. ಯಾಕಂದ್ರೆ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ನೋಡಿ ಈ ಹಂತಕ್ಕೆ ಬಂದವರು. ನಟಿ ರಜನಿ ಬೆಳೆದು ಬಂದ ಹಾದಿ ನಿಜಕ್ಕೂ ರೋಚಕ. ತೆರೆ ಮೇಲೆ ಇಷ್ಟೊಂದು ಹೈಫೈ ಆಗಿ ಕಾಣಿಸಿಕೊಳ್ಳೋ ರಜನಿ ಬಾಳಲ್ಲಿ ಎಲ್ಲವೂ ಹೈಫೈ ಆಗಿರ್ಲಿಲ್ಲ. ಸವಾಲುಗಳನ್ನು ಮೆಟ್ಟಿ ನಿಂತು ಈ ಹಂತಕ್ಕೆ ಬೆಳೆದು ನಿಂತವರು ನಟಿ ರಜನಿ. ಬಣ್ಣದ ಬದುಕಿಗೆ ಕಾಲಿಡೋದಿಕ್ಕೂ ಮೊದಲು ಆರ್ಕೆಸ್ಟ್ರಾಗಳಲ್ಲಿ ಹಾಡು ಹೇಳ್ತಾ ಕಷ್ಟದ ಜೀವನ ನಡೆಸಿದವರು ಇವರು. ನೋಡೋದಕ್ಕೆ ತುಂಬಾ ಸುಂದರಿ, ಅಭಿನಯದಲ್ಲೂ ಚತುರೆ, ಹಾಡೋದ್ರಲ್ಲೂ ಗಾನಕೋಗಿಲೆ. ಹೀಗಾಗಿ ತಾನೂ ಸಹ ಸೀರಿಯಲ್ ಮಾಡಬೇಕು, ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಬೇಕು ಅಂತ ಹತ್ತಾರು ಕನಸು ಕಂಡವರು ಇದೇ ರಜನಿ. ಸಾಕಷ್ಟು ಕನಸುಗಳನ್ನ ಹೊತ್ತು ಕಿರುತೆರೆಗೆ ಎಂಟ್ರಿ ಕೊಟ್ಟ ರಜನಿಗೆ ಬಂಗಾರದಂತ ಅವಕಾಶ ಕೊಟ್ಟಿದ್ದು ಸುವರ್ಣ ಚಾನೆಲ್ನ ಅಮೃತವರ್ಷಿಣಿ ಸೀರಿಯಲ್. ದಶಕಗಳ ಹಿಂದೆ ಬಂದ ಈ ಸೀರಿಯಲ್ ಅಂದಿನ ಕಾಲದಲ್ಲಿ ಮನೆ ಮಾತಾಗಿತ್ತು. ಸಂಜೆ ಆಗ್ತಾ ಇದ್ದಂತೆ ಹಳ್ಳಿ ಕಡೆಗಳಲ್ಲಿ ಎಲ್ಲ ಸುವರ್ಣ ಹಾಕೋದಕ್ಕೆ ಶುರು ಮಾಡ್ತಾ ಇದ್ರು. ಅದರಲ್ಲೂ ಅಳುಮುಂಜಿ ಪಾತ್ರ ಮಾಡಿದ್ದ ಅಮೃತ ಅಭಿನಯಕ್ಕೆ ಹೆಂಗಳಿಯರಂತೂ ಕಳೆದು ಹೋಗಿದ್ರು. ಇಲ್ಲಿಂದಲೇ ನೋಡಿ ನಟಿ ರಜನಿಯ ವರ್ಣರಂಜಿತ ಬದುಕು ತೆರೆದುಕೊಳ್ಳುತ್ತಾ ಹೋಗಿದ್ದು. ಅಮೃತವರ್ಷಿಣಿ ಸೀರಿಯಲ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದ್ದಂತೆ ರಿಯಾಲಿಟಿ ಶೋಗಳಲ್ಲೂ ಅವಕಾಶ ಇವರನ್ನ ಹುಡ್ಕೊಂಡು ಬಂತು. ಡಾನ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಜನಿ ಎಲ್ಲರೂ ಹುಬ್ಬೇರುವಂತೆ ಕುಣಿತಾ ಇದ್ರು. ಆಗಿನ ಕಾಲದಲ್ಲಿ ಬರ್ತಾ ಇದ್ದ ಡಾನ್ಸಿಂಗ್ ಶೋವನ್ನ ಇವರೇ ಗೆಲ್ಲೋದು ಬಿಡಿ ಅಂತ ಎಲ್ಲರೂ ಮಾತನಾಡಿಕೊಳ್ಳೋ ಮಟ್ಟಿಗೆ ಎಲ್ಲರ ಮನ ಗೆದ್ದಿದ್ರು. ಆದ್ರೆ ಅಂತ ಹೊತ್ತಲ್ಲೇ ನಡೆಯಬಾರದ ಘಟನೆ ನಡೆದು ಹೋಗುತ್ತೆ. ಡಾನ್ಸ್ ಪ್ರಾಕ್ಟೀಸ್ ವೇಳೆ ಕಾಲು ಸ್ಲಿಪ್ ಆಗಿ ಬೋನ್ ಕಟ್ ಆಗುತ್ತೆ. ಇದು ಇವರ ಪಾಲಿಗೆ ದೊಡ್ಡ ಹೊಡೆತ ಕೊಟ್ಟಿದ್ದು. ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ತುಂಬಾ ದಿನ ರೆಸ್ಟ್ ಮಾಡಬೇಕಾದ ಪರಿಸ್ಥಿತಿ ಬಂದು ಬಿಡುತ್ತೆ. ಡಾನ್ಸಿಂಗ್ ಶೋನಿಂದಲೂ ದೂರವಾಗಿ ಬಿಡ್ತಾರೆ. ಸೀರಿಯಲ್ಗಳಲ್ಲೂ ಕಾಣಿಸಿಕೊಳ್ಳೋದಿಲ್ಲ. ತುಂಬಾ ಗ್ಯಾಪ್ ತೆಗೆದುಕೊಂಡ ರಜನಿ ಮತ್ತೆ ಬಣ್ಣದ ಲೋಕಕ್ಕೆ ಬಂದಿದ್ದಾರೆ. ಸದ್ಯಕ್ಕೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ.
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.